ಎಸ್ ವಿನಯ್ ಸರ್ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೂ ಕೂಡ. ಥ್ಯಾಂಕ್ ಯು. ಓಕೆ, ಇವತ್ತು ಬಲರಾಮನ ದಿನಗಳು ಸ್ಪೆಷಲ್. ಒಂದು ರೆಟ್ರೋ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಬಿಕಾಸ್ ಆ ಒಂದು ಆಗಿನ ಮೂಮೆಂಟ್ ಹೋಗಿ ಬಂದಂಗೆ ಇರುತ್ತೆ ಅಂತ ಒಂದು Correct. ಖುಷಿ ಇರುತ್ತೆ. ಹೆಂಗ್ ಅನಿಸ್ತದೆ ನಿಮ್ಗೆ ಈ ಸಿನಿಮಾದಲ್ಲಿ ಭಾಗಿಯಾಗಿರೋದು? ಈ ಸಿನಿಮಾ ನನಗೆ ತುಂಬಾ ಹತ್ತಿರವಾಗಿರೋ ಸಿನಿಮಾ. ಅಂಡ್ ಇದು ಆಕ್ಚುಲಿ ನೀವು ಹೇಳಿದಾಗೆ ರೆಟ್ರೋ ಫೀಲ್ ಅಂದ್ರೆ ನೋಡಿ, ಇವಾಗ ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬೆಳೆದಿರುವಂತ ಸ್ಟೋರಿಗಳು. ಹೌದು. ಸೊ ಆ ತರ ಸ್ಟೋರಿಗೆ ಒಂದು ಪಾತ್ರ ಆಗಿ ಆ ಸಿನಿಮಾನಲ್ಲಿ ಆಕ್ಟ್ ಮಾಡೋದು ಅಂದ್ರೆ ಇಟ್ ಈಸ್ ಕೈಂಡ್ ಆಫ್ ಅ ಗಿಫ್ಟ್. ನಿಜ. ಅಂಡ್ ಪ್ರತಿಯೊಬ್ಬರಿಗೂ ಸಿಗೋದಿಲ್ಲ ಈ ತರ ಆಪರ್ಚುನಿಟಿ. ಅಂಡ್ ನನಗೆ ಐ ಥಿಂಕ್ ಐ ಶುಡ್ ಸೇ ದಿಸ್, ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ದಿಸ್ ಕ್ಯಾರೆಕ್ಟರ್. ಅಂದ್ರೆ ಈ ಕ್ಯಾರೆಕ್ಟರ್ ನನಗೆ ಅಂತ ಬಂದಾಗ ತುಂಬಾ ರಿಸರ್ಚ್ ಮಾಡಿದೆ. ಒಂದಷ್ಟು ರೆಟ್ರೋ ಸಿನಿಮಾಗಳು, ಒಂದಷ್ಟು ರೌಡಿಸಮ್ ಸಿನಿಮಾಗಳು. ಸ್ವಲ್ಪ ಪಾತ್ರದ ಬಗ್ಗೆ ಬಿಟ್ಕೊಡ್ಬೋದಾ ಅಂತ? ಯಾವ ಪಾತ್ರ ಏನು? ಪಾತ್ರ ಕತ್ತಿ ಅಂತ ಪಾತ್ರದ ಹೆಸರು. ಓಕೆ. ಅಂಡ್ ಇದೊಂದು ಲೋಕಲ್ ಯುನೋ ಒಂದು 2 ಭಾಷೆನ ಮಿಕ್ಸ್ ಮಾಡಿ ಮಾತಾಡುವಂತ ಒಂದು ಪಾತ್ರ. ಶ್ರೀರಾಮ್ಪುರ ಆತರ ಒಂದು ಟಿಂಟ್ ನಲ್ಲಿ ಬರುತ್ತೆ. ಓಕೆ. ಸೊ ಇಟ್ ಇಸ್ ರಿಯಲಿ ಕಮ್ ಔಟ್ ವೆಲ್. ಅಂದ್ರೆ ಡೈಲಾಗ್ಸ್ ಇರ್ಬೋದು ಅಥವಾ ಪಾತ್ರದ ತೂಕ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ನರೇಟ್ ಮಾಡಿದ್ದಾರೆ ಸ್ಟೋರಿನ. ಅಂಡ್ ಆಲ್ಸೋ ಸ್ಕ್ರೀನ್ ಸ್ಪೇಸ್ ತುಂಬಾ ಚೆನ್ನಾಗಿದೆ. ಆಡಿಂಗ್ ಟು ದಟ್ ವಿನೋದ್ ಸರ್ ಅವರ ಕಾಂಬಿನೇಷನ್ ಅಲ್ಲಿ, ಹೌದು, ಚೈತನ್ಯ ಸರ್ ಅವ್ರ ಡೈರೆಕ್ಷನ್ ಅಲ್ಲಿ ಇಟ್ ಇಸ್ ಕೈಂಡ್ ಆಫ್ ಅ ಬ್ಲೆಸ್ಸಿಂಗ್ ಫಾರ್ ಮೀ. ಅದೇ ನನ್ ಗೆಟಪ್ ಬಗ್ಗೆ ಸ್ವಲ್ಪ ಕೇಳ್ಬೇಕು ಅನ್ಕೊಂಡೆ. ಬಿಕಾಸ್ ಎಲ್ರು ಒಂದಿರುತ್ತೆ ಗೊತ್ತಾ, ಹಳೆ ಕಾಲದ ಫೋಟೋಗಳು ನೋಡಿದಾಗ, ಈಗ ಅಣ್ಣವ್ರ ಸಿನಿಮಾಗಳಾಗಿರ್ಬೋದು ಅದ್ರಲ್ಲಿ ನೋಡ್ಬೇಕಾದ್ರೆ ಅದು ಬೂಟ್ ಕಟ್ ಪ್ಯಾಂಟ್ಸ್ ಆಗಿರ್ಬೋದು, ಲಾಂಗ್ ಈ ತರದ್ ಇರ್ಬೋದು, ಅದನ್ನೆಲ್ಲ ನೋಡಿದಾಗ ಓ ನಾವು ಈ ತರ ಒಂದ್ಸಲ ಫೋಟೋ ಶೂಟ್ ಮಾಡ್ಬೇಕು ಅನ್ಸುತ್ತೆ. ಬಟ್ ನೀವು ಗೆಟಪ್ ಹಾಕೊಂಡಾಗ ಹೆಂಗ್ ಅನ್ಸೋದು ನಿಮ್ಗೆ? ನನ್ ಗೆಟಪ್ ಇನ್ಫ್ಯಾಕ್ಟ್ ಈ ಬೆಲ್ ಬಾಟಮ್ ಪ್ಯಾಂಟ್ಸ್ ಆಗ್ಲಿ ಆತರ ಕ್ಲಾಸಿ ಕ್ಯಾರೆಕ್ಟರ್ ಅಲ್ಲ. ಅಂದ್ರೆ ನಾನು ಮಾಡಿರೋದು ಇದುವರೆಗೂ ಒಂಥರ ಕ್ಲಾಸಿ ಕ್ಯಾರೆಕ್ಟರ್ಸ್, ಬಿಸ್ನೆಸ್ ಮೆನ್, ಒಂದು ರಿಚ್ ಕ್ಯಾರೆಕ್ಟರ್ಸ್ ಮಾಡಿರೋದು. ಇದು ಏಕ್ದಮ್ ಒಂಥರ ರಾ ಕ್ಯಾರೆಕ್ಟರ್. ಒಂದು ಲುಂಗಿ, ಒಂದು ಒಳಗಡೆ ಒಂದು ಪಟಾಪಟಿ ಚಡ್ಡಿ, ಬೀಡಿ, ಶರ್ಟ್, ನೆಟ್ ಬನೀನು, ಈ ತರ ಒಂದು ಕ್ಯಾರೆಕ್ಟರ್ ನಾನು ಯಾವತ್ತೂ ಮಾಡಿರ್ಲಿಲ್ಲ. ಅಂಡ್ ಮಾಡ್ತಾ ಆ ಕ್ಯಾರೆಕ್ಟರ್ ತುಂಬಾ ಮಜಾ ಬಂತು. ಅಂಡ್ ಇನ್ನ ಕೊಡ್ಬೇಕು ಅನಿಸ್ತಿತ್ತು ಆ ಕ್ಯಾರೆಕ್ಟರ್. ಆ ತರ ಇದೆ. ಅಂಡ್ ಸ್ಕ್ರೀನ್ ಸ್ಪೇಸ್ ಕೂಡ ನಾನು ಹೇಳ್ದಾಗೆ ತುಂಬಾ ಚೆನ್ನಾಗಿದೆ. ಅಂಡ್ ಇಟ್ಸ್ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ಇನ್ ದಿಸ್ ಮೂವಿ. ನೀವ್ ನೋಡಿರೋ ಹಾಗೆ ಸಾಕಷ್ಟು ಒಳ್ಳೊಳ್ಳೆ ಆರ್ಟಿಸ್ಟ್ ಗಳಿದ್ದಾರೆ ಸಿನಿಮಾಲಿ. ಸೊ ಐ ಥಿಂಕ್ ಶೇರಿಂಗ್ ಸ್ಕ್ರೀನ್ ವಿತ್ ದೆಮ್ ನನ್ಗೊಂಥರ, ನಾನು ಹೇಳ್ದಾಗೆ ಇಟ್ಸ್ ಅ ಗಿಫ್ಟ್ ಫಾರ್ ಮಿ. ಆಕ್ಷನ್ ಸೀಕ್ವೆನ್ಸ್ ಗಳೆಲ್ಲ ಹೇಗಿರೋದು? ವಿನೋದ್ ಸರ್ ಜೊತೆ ಏನಾದ್ರು ಆಕ್ಷನ್ ಸೀಕ್ವೆನ್ಸ್ ಗಳ ಬಗ್ಗೆ ಸ್ವಲ್ಪ ಏನಾದ್ರು? ಇಲ್ಲ, ಸಾಕಷ್ಟು ನೋಡಿ, ಈ ರೌಡಿಸಮ್ ಸಿನಿಮಾ ಅಂದ್ರೆ ಈ ಸ್ಕೆಚ್ ಹಾಕೋದು, ಏನೋ ಗ್ಯಾಂಗ್ ಹಾಕೊಂಡು ಹೊಡಿಯೋದು, ಇದೆಲ್ಲ ಇದ್ದೇ ಇರುತ್ತೆ. ಸೊ ಆತರ ಒಂದಷ್ಟು ಸೀಕ್ವೆನ್ಸ್ ಗಳಿದೆ. ನೀವು ಓಮ್ ಸಿನಿಮಾ ಅಥವಾ ಡೆಡ್ಲಿ ಸೋಮ, ಮೆಜೆಸ್ಟಿಕ್, ಗೂಳಿ, ಇದೆಲ್ಲ ನೋಡಿರ್ತೀರಾ ನೀವು ಸಿನಿಮಾಗಳು. ಸೊ ಈ ತರ ಒಂದು ಪ್ಯಾಟರ್ನ್ ಅಲ್ಲಿ ಒಂದು ಸ್ಕೆಚ್ ಹಾಕಿ ಒಬ್ಬರನ್ನ ಟಾರ್ಗೆಟ್ ಮಾಡ್ಕೊಂಡು, ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾನಲ್ಲಿ. ನೀವು ಸಿನಿಮಾ ನೋಡಿ ಗೊತ್ತಾಗತ್ತೆ. ಓಕೆ, ನೀವು ಮತ್ತು ರಜತ್ ಅವ್ರಿಗೆ ಇವತ್ತು ಕಾಲ್ ಎಳಿತಾ ಇದ್ರಿ. ಒಂದ್ಸಲ ಲಾಂಗ್ ಹಿಡಿದಿದ್ದಕ್ಕೆ ಒಂದು ಇಶ್ಯೂ ಆಯ್ತು. ಇಬ್ರು ಲಾಂಗ್ ಹಿಡಿದಿದ್ವಿ ಸಿನಿಮಾದಲ್ಲಿ ಅಂತ. ಅದ್ರ ಬಗ್ಗೆ? ಇಲ್ಲ, ಆಕ್ಚುಲಿ ಈ ಸಿನಿಮಾನಲ್ಲಿ ರಜತ್ ಪಾತ್ರ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಒಂದೇ ಸಲ ಸ್ಕ್ರೀನ್ ಮೇಲೆ ನೋಡ್ಬೋದಾ ನಾವು? ನೀವು ಸಿನಿಮಾ ನೋಡಿ ಗೊತ್ತಾಗತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ಲಾಂಗ್ ಎಲ್ಲ, ಎಸ್, ಅದು ಒಂದು ರೀಲ್ ಮಾಡಿದ್ದು ಒಂದಷ್ಟು ಇಶ್ಯೂಸ್ ಆಯ್ತು. ಬಟ್ ಸಿನಿಮಾಗೆ ಹಿಡಿಲೇಬೇಕಾಯ್ತು. ಸೊ ಅದನ್ನ ಹಿಡಿದಿದೀವಿ. ಅಂಡ್ ನೀವು ಪರ್ದೆ ಮೇಲೆ ನೋಡಿದ್ರೆ ಅದಿನ್ನ ಮಜಾ ಕೊಡುತ್ತೆ. ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಎಷ್ಟು ಖುಷಿ ಆಯ್ತು ಫುಲ್ ಔಟ್ಪುಟ್ ಎಲ್ಲ ನೋಡಿದ್ಮೇಲೆ? ನಾನು ಫಸ್ಟ್ ದಿನದಿಂದ ಹೇಳ್ತಾ ಇದ್ದೀನಿ, ಬಿಕಾಸ್ ಆ ಸಿನಿಮಾನ ನಾನು ತುಂಬಾ ಹತ್ರದಿಂದ ನೋಡಿದೀನಿ ಅಂಡ್ ಅದ್ರ ಭಾಗಿಯಾಗಿದ್ದೀನಿ. ಸೊ ಐ ಥಿಂಕ್ ಈ ರೌಡಿಸಮ್ ಸಿನಿಮಾಗಳು ಈಗಿನ ಕಾಲದಲ್ಲಿ ದುಡ್ಡು ಖರ್ಚು ಮಾಡಿ ಥಿಯೇಟರ್ಗೆ ಹೋಗಿ ನೋಡ್ತಿರೋದು ಯಾರು ಅಂದ್ರೆ, ಆಗಿನ ಕಾಲದಲ್ಲಿ ಈ ಕಥೆಗಳನ್ನ ಕೇಳಿದವರು. ಕೇಳಿರೋ ಕಥೆಗಳನ್ನ ಪರ್ದೆ ಮೇಲೆ ನೋಡಿದಾಗ ನಿಮ್ಗೊಂಥರ ಮಜಾ ಅನ್ಸತ್ತೆ. ಸೊ ಐ ಥಿಂಕ್ ಈ ಸಿನಿಮಾ ದಿಸ್ ಇಸ್ ಡೆಫಿನೆಟ್ ಬ್ಲಾಕ್ ಬಸ್ಟರ್. ಇದು ಬೇರೆ ಮಾತಿಲ್ಲ. ನೋಡಿ, ಕೆಲವೊಂದು ಸಿನಿಮಾಗಳ ರಿವ್ಯೂ ಹೋಗ್ತೀವಿ, ಸಿನಿಮಾ ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರ್ಲಿ, ಏನೋ ಒಂದು ಪಾಸಿಟಿವ್ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಬರ್ತೀವಿ.
ಬಟ್ ಇದರಲ್ಲಿ ನೀವು ರಿವ್ಯೂ ನೀವ್ ಹೇಳ್ತೀರಾ ನೋಡಿದ್ಮೇಲೆ ಸಿನಿಮಾ. ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಇಟ್. ಓಕೆ ಸರ್, ಇನ್ನೊಂದು ಔಟ್ ಆಫ್ ದಿ ಬಾಕ್ಸ್ ಕ್ವಶನ್ ಇದೆ, ಯಾವ್ದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರದ್ದು. ಸೆಲೆಬ್ರಿಟೀಸ್ ಅಂದ ತಕ್ಷಣ ನೀವ್ ಏನೇ ಮಾಡಿದ್ರು, ಯಾವ್ದೇ ಪೋಸ್ಟ್ ಹಾಕಿದ್ರು, ಏನೇ ಮಾತಾಡಿದ್ರು ಅದನ್ನ ಸ್ವೀಕರಿಸೋರು ಇರ್ತಾರೆ, ಅದಕ್ಕೆ ಕಾಲಿಳಿಬೇಕು ಅಂತಾನೆ ಕಾದ್ಕೊಂಡು ನಿಂತವರು ಇರ್ತಾರೆ. ಸೊ ನಾನು ಎಲ್ಲಿಗೆ ಬರ್ತಿದ್ದೆ ಅಂತ ಅರ್ಥ ಆಗಿರುತ್ತೆ ನಿಮ್ಗೆ. ಒಂದಷ್ಟು ದಿನಗಳ ಹಿಂದೆ ನೀವು ಹಾಕಿದಂತ ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲಿ ಇದು ಅವ್ರು ಯಾರೋ ಒಬ್ಬನ ನಟನ್ಗೆ ಟಾರ್ಗೆಟ್ ಮಾಡಿರೋದು, ಅಥವಾ ಇವ್ರು ಯಾರಿಗೂ ಟಾರ್ಗೆಟ್ ಮಾಡಿದ್ದು, ಅವ್ರು ಹಾಕಿದ್ರು ಅಂತ ಇವ್ರು ಹಾಕಿದ್ದಾರೆ ಅಂತ ಒಂದು ಬಣಗಳೆಲ್ಲ ತರದ್ದು. ನನ್ ಪ್ರಶ್ನೆ ಏನಂದ್ರೆ, ಯಾರೋ ಒಬ್ರು ಹಾಕಿದಾರೆ ಅಂತ ನಾವು ಏನು ಹಾಕ್ಲೇಬಾರ್ದ? ಇವಾಗ ನೋಡಿ, ನಾವು ಟ್ರೆಡಿಷನಲ್ ಡ್ರೆಸ್ ನಲ್ಲಿ ಇದೀವಿ, ಎಲ್ರು ಟ್ರೆಡಿಷನಲ್ ಡ್ರೆಸ್ ನಲ್ಲಿ ಇದಾರೆ ಅನ್ಬಿಟ್ಟು ನಾನು ಬೇರೆ ಡ್ರೆಸ್ ಹಾಕೊಂಡ್ ಬರೋದಕ್ಕಾಗತ್ತ? ನಮ್ ಇಷ್ಟ, ನಮ್ಗೆ ಏನ್ ಬೇಕೋ ಅದನ್ನ ನಾವು ಮಾಡ್ತೀವಿ. ಅದನ್ನ ಕಂಪೇರ್ ಮಾಡೋದು, ರಿಲೇಟ್ ಮಾಡ್ಕೊಳೋದು ಅವ್ರವ್ರ ಯೋಚನೆಗೆ ಬಿಟ್ಟಿರೋದು. ಅಂಡ್ ಈ ಆಟಿಟ್ಯೂಡ್, ದುರಾಂಕಾರ, ಅದು ಇದು ಅಂತ ಹೇಳ್ತಾರೆ, ಅದು ಬರ್ತಾ ಬರ್ತಾ ಬಂದಿದ್ದಲ್ಲ ಸರ್, ಬೈ ಬರ್ತ್ ಬಂದಿದ್ದು. ಏನ್ ಮಾಡಕ್ ಆಗಲ್ಲ. ಸೂಪರ್. ಏನ್ ಅನ್ಕೊಂತಾರೋ ಅನ್ಕೊಂಡ್ಲಿ, ಏನ್ ಯಾರಿಗ್ ರಿಲೇಟ್ ಮಾಡ್ಕೊಂತಾರೋ ಮಾಡ್ಕೊಂಡ್ಲಿ, ಒಳ್ಳೇದೇ. ಎಸ್. ಸೊ ಬಲರಾಮನ ದಿನಗಳು ರಿಲೀಸ್ ರೆಡಿ ಇದೆ. ನೀವು ಹೇಳಿದಾಗೆ ಆಗಿನ ಕಾಲದ ಕಥೆಗಳನ್ನ ಕೇಳ್ಬೇಕಾದ್ರೆ ನಮ್ಗೊಂದು ಇಮ್ಯಾಜಿನರಿ ವರ್ಲ್ಡ್ ಕ್ರಿಯೇಟ್ ಆಗಿರುತ್ತೆ. ಸೊ ಆ ಇಮ್ಯಾಜಿನರಿ ವರ್ಲ್ಡ್ ನ ರಿಯಲ್ ಆಗಿ ನೋಡೋದಕ್ಕೆ ನಾವು ಕೂಡ ಕಾತ್ರದಿಂದ ಕಾಯ್ತಾ ಇದೀವಿ. ಸೊ ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಅತಿ ಶೀಘ್ರದಲ್ಲೇ ಪರದೆ ಮೇಲೆ ಬರ್ತಾ ಇದೆ ಬಲರಾಮನ ದಿನಗಳು. ತಪ್ಪದೆ ಥಿಯೇಟರ್ಸ್ ಬಂದು ನೋಡಿ. ಅಂಡ್ ಈ ದಿನಗಳಲ್ಲಿ ಸಾಕಷ್ಟು ಈ ಪೈರಸಿ ಅದು ಇದು ತುಂಬಾ ನಡೀತಾ ಇದೆ. ಅದ್ರ ವಿರುದ್ಧ ಬರೀ ನಾವು ನಿಂತರೆ ಆಗೋದಿಲ್ಲ, ನೀವು ನಮ್ಮ ಜೊತೆ ಕೈ ಜೋಡಿಸಿ ಪೈರಸಿಗೆ ನೋ ಅಂತ ಹೇಳಿ ಥಿಯೇಟರ್ಗಳಿಗೆ ಬಂದು ಸಿನಿಮಾ ನೋಡಿ, ನಮ್ಮ ಕನ್ನಡ ಸಿನಿಮಾ ಉಳಿಸಿ. ಎಸ್, ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಥ್ಯಾಂಕ್ ಯು.